ಕಾಂಗ್ರೆಸ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಮಹಿಳಾ ಕಾಂಗ್ರೆಸ್ ಜಿಂದಾಬಾದ್. ಎಲ್ಲ ಮುಳುಬಾಗಿಲು ಕಾಂಗ್ರೆಸ್ ನಾಯಕರುಗಳೇ, ಎಲ್ಲ ನನ್ನ ಯುವ ಮಿತ್ರರೇ ಹಾಗೂ ಪತ್ರಿಕೋದ್ಯಮದ ಒಂದು ವೇದಿಕೆ ಮೇಲಿರುವಂತಹ ಹಿರಿಯರು, ಈ ಒಂದು ಕ್ಷೇತ್ರದ ಪರಾಜಿತ ಅಭ್ಯರ್ಥಿಗಳಾದಂತಹ ಅಧಿಕಾರಿಗಳು, ನಮ್ಮ ಉಪಾಧ್ಯಕ್ಷರಾದಂತಹ ದಿವ್ಯಾರವರೇ, ಶಿವಣ್ಣನವರು, ಸುನೀಲ್ ಅವರು, ರಾಜೇಂದ್ರವರು, ಬ್ಲಾಕಾಧ್ಯಕ್ಷರು, ನಮ್ಮ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದಂತಹ ಅಪ್ರೀತಿಯವರು ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಕಾಂಗ್ರೆಸ್ನ ನಾಯಕರುಗಳೇ ಹಾಗೂ ನಾನೆಲ್ಲ ಯುವ ಪದಾಧಿಕಾರಿಗಳು, ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು. ನಾನು ಯುವ ಕಾಂಗ್ರೆಸ್ನ ಆಂತರಿಕ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೊದಲು ಈ ಒಂದು ಕ್ಷೇತ್ರ ವಿಘ್ನ ವಿನಾಶಕ ಕೂಡುಮಲೆ ವಿನಾಯಕನ ದರ್ಶನವನ್ನು ಮಾಡಿ ನಾನು ಗೆದ್ದು ಮತ್ತೆ ಪಕ್ಷ ಸಂಘಟನೆಯನ್ನ ಇಲ್ಲೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಒಂದು ಹರಕೆಯನ್ನು ಹೊತ್ತು ಹೋಗಿದೆ. ಆ ಸಂದರ್ಭದಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ, ಹೈದರಾಲಿ ದರ್ಗಕ್ಕೆ, ನಮ್ಮ ಸಂವಿಧಾನ ಶಿಲ್ಪಿಗಳಾದಂತ ಅಂಬೇಡ್ಕರ್ ಅವರ ದರ್ಶನವನ್ನು ಕೂಡ ಅವಾಗಲೂ ಕೂಡ ಹಾರಾಕಿ ಹೋಗಿದೆ, ಈಗಲೂ ಹಾರಾಕಿ ಕೂಡ ಇಲ್ಲಿ ಬಂದಿದ್ದೀವಿ. ಅಂದ್ರೆ ಪಕ್ಷ ಸಂಘಟನೆಯನ್ನ ಮತ್ತೆ ನಾನು ಈ ಕ್ಷೇತ್ರದಿಂದಲೇ ಸ್ಟಾರ್ಟ್ ಮಾಡಬೇಕು. ಈ ಒಂದು ರಾಜ್ಯಕ್ಕೆ ಮೊದಲ ಸೂರ್ಯಕಿರಣ ಹುಟ್ಟುವಂತ ಬೀಳುವಂತ ಜಾಗ ಮುಡಿಲ ಬಾಗಿಲು ಅಂತ ಮುಳುಬಾಗಿಲಿಗೆ ಸಿಕ್ಕಿದ್ದಾರೆ. ಅದು ಒಳ್ಳೇದಾಗ್ಲಿ. ಯಾಕಂದ್ರೆ ಪಕ್ಷ ಸಂಘಟನೆ ಮಾಡೋ ಸಂದರ್ಭದಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರು ಕೂಡ 2018ರ ಚುನಾವಣೆ ಇರ್ಬೋದು, 2019ರ ಚುನಾವಣೆ ಇರ್ಬೋದು, ಅಥವಾ 23ರ ಚುನಾವಣೆ, 24ರ ಚುನಾವಣೆ ಕೂಡ ಸ್ಟಾರ್ಟ್ ಮಾಡಿದ್ದು ಇದೇ ಕೂಡುಮಲೆಯಿಂದಾನೆ. ನಾನು ಕೂಡ ಅದನ್ನೇ ಆಯ್ಕೆ ಮಾಡಿ ಆ ಸನ್ನಿಧಾನದಿಂದನೇ ಒಂದು ಕಾರ್ಯಕ್ರಮವನ್ನ, ಹೋರಾಟವನ್ನ, ಪಕ್ಷ ಸಂಘಟನೆಯನ್ನ ಸ್ಟಾರ್ಟ್ ಮಾಡೋದಕ್ಕೆ ಹೊರಟಿದ್ದೀನಿ. ಎಲ್ಲ ಯುವ ಮಿತ್ರರು ಕೂಡ ಜೊತೆಗೂಡಿದ್ರು, ಅವರೆಲ್ಲರೂ ಕೂಡ ಧನ್ಯವಾದ ಹೇಳ್ತೀನಿ. ಬಂಧುಗಳೇ, ಕಾಂಗ್ರೆಸ್ ಪಕ್ಷ ಬಂದ ನಂತರ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ. 5 ಗ್ಯಾರಂಟಿಗಳಿಂದ ರಾಜ್ಯ ಸುಗಮವಾಗಿ ನಡೀತಾ ಇದೆ. ವಿರೋಧ ಪಕ್ಷದವರು ಕಚ್ಚಾಟಗಳ ಅವರವರ ನಡುವೆ ಕಚ್ಚಾಟ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷ ಏನು ಸರ್ಕಾರ ನಡೆಸ್ತಾ ಇದೆ, ರಾಜ್ಯದಲ್ಲಿ ಸುಖದಿಂದ, ನೆಮ್ಮದಿಯಿಂದ, ಬಡ ಕುಟುಂಬದವರು ನೆಮ್ಮದಿಯಿಂದ ಬರ್ತಾ ಇದ್ದಾರೆ. ಯಾರಿಗೆ ಮಾತಿರಲಿಲ್ಲ, ಯಾರಿಗೆ ದನಿ ಇರಲಿಲ್ಲ, ಅವರ ಪರವಾಗಿ ಪಕ್ಷ ನಿಂತಿದೆ, ಅವರಿಗೆ ಬೇಕಾದ ಸವಲತ್ತುಗಳನ್ನ ಕೊಟ್ಟಿದೆ. ಪಕ್ಷ 2 ವರ್ಷ ಪೂರೈಸಿ ಮುನ್ನಡೀತಾ ಇದೆ. ಆದ್ರೆ ಇವತ್ತು ಅಹೋರಾತ್ರಿ ಧರಣಿ ಅಂತೇಳಿ ಬೆಲೆ ಏರಿಕೆ ವಿರುದ್ಧ ಈ ಬಿಜೆಪಿ ಸರ್ಕಾರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಿಜೆಪಿಯ ಪಕ್ಷದವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಇವರು ಕೇಂದ್ರ ಸರ್ಕಾರ ಯಾವುದೇ ಬೆಲೆ ಏರಿಕೆ ಮಾಡೋ ಸಂದರ್ಭದಲ್ಲಿ ಎಲ್ಲೋಗಿದ್ರು, ಅವರಲ್ಲಿ ಮರ್ತೋಗಿದ್ರ? ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಡೀಸೆಲ್ ಬೆಲೆ ಜಾಸ್ತಿ ಆಯ್ತು, ಮೆಟ್ರೋ ಬೆಲೆ ಜಾಸ್ತಿ ಆಗಿತ್ತು, ಎಲ್ಲ ಆಹಾರ ಪದಾರ್ಥಗಳ ಬೆಲೆ ಜಾಸ್ತಿ ಆಗಿತ್ತು. ನಾವು ಹಾಲನ್ನ ಜಾಸ್ತಿ ಮಾಡುದು ಅಂತೇಳಿ ಇಷ್ಟೊಂದು ಗಲಾಟೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ರೈತರ ಪರವಾಗಿದೆ. ಯಾವ್ದಾರ ಹಳ್ಳಿಗೆ ಹೋದ್ರೆ ರೈತರು ಮನೆ ಬಾಗಿಲಿಗೆ ಕರೆದು ಓಟರ್ ಹಾಕಿ ಕಳಿಸಿದ್ದಾರೆ ಅಂತ ಅವ್ರ ಪರವಾಗಿ ನಾವು ನಿಲ್ಬೇಕು, ಅದಕ್ಕೋಸ್ಕರ ಬೆಲೆಯನ್ನ ಜಾಸ್ತಿ ಮಾಡಿದ ಉಪಯೋಗ ನಮ್ಮ ರೈತರಿಗೆ ಆಗೋದು, ಅದನ್ನ ನಾವು ಕೈಗೊಂಡಿದ್ದೇವೆ. ಆದ್ರೆ ಈ ಬಿಜೆಪಿನವರು ಅವರ ಹುಡುಕನ್ನ ಮುಚ್ಕೊಳಕ್ ಆಗ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಳ್ಳನ್ನು ತೋರಿಸ್ತಾ ಇದ್ದಾರೆ. ಅವರು ಉಚ್ಚಾಟನೆಯನ್ನ ಮಾಡಿದ್ದಾರೆ. ಅವರ ವಿರುದ್ಧನೇ ಅಪ್ಪ ಮಕ್ಕಳ ವಿರುದ್ಧ ತೊಡೆ ತಟ್ಟಿ ನಿಂತ ಎತ್ತಾಳನ್ನ ಉಚ್ಚಾಟನೆ ಮಾಡಿ ಅಹೋರಾತ್ರಿ ಧರಣಿಯನ್ನ ಮಾಡಿಕೊಟ್ಟಿದ್ದಾರೆ. ಈಗ ಪಕ್ಷ ಸಂಘಟನೆಯನ್ನ ಮಾಡಲು ಕೊಟ್ಟಿದ್ದವರು ಎತ್ತಾಳರು, ಇವರಿಬ್ರು ಕೂಡ ಅಪ್ಪ ಮಗ ಅವ್ರನ್ನ ಆಚೆ ಹಾಕಿದ್ದಾರೆ ಅಂತ ಅವ್ರಗಳಲ್ಲೇ ಜಗಳ ಸ್ಟಾರ್ಟ್ ಆಗಿದೆ. ತಮ್ಮ ಹುಡುಕನ್ನ ತಾವು ಮುಚ್ಕೊಳ್ಳೋದು ಬಿಟ್ಟು ಏನಿದು ವಿಷಯವನ್ನ ವಿಷಾಂತರ ಮಾಡೋದಕ್ಕೋಸ್ಕರ ಬೆಲೆ ಏರಿಕೆ ನೆಪವನ್ನು ಒಟ್ಟು ಈ ರಾಜಕೀಯನ ಮಾಡ್ತಾ ಇರೋದು ವಿಜೇಂದ್ರ ಅವರಿಗೆ ಸಲ್ಲೋದಿಲ್ಲ. ವಿಜೇಂದ್ರ ಅವರೇ, ತಾವು ಇನ್ನ 10 ವರ್ಷ ಅಧ್ಯಕ್ಷ ಆದ್ರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಲೆವೆಲ್ಗೆ ಯಾವತ್ತೂ ಬರಲ್ಲ, ಅವ್ರಿಗೆ ಕೆಲಸ ಮಾಡೋದಕ್ಕೆ ಆಗಲ್ಲ. ನಿಮ್ಮ ತಂದೆಯ ಹೆಸರಿಟ್ಕೊಂಡು ಈ ಸ್ಟಾರ್ಟ್ ಆಡಿದ್ರು ಕೂಡ
ನಿಮ್ಮ ತಂದೆ ಹೆಸರು ಕೂಡ ತಾವು ಉಳಿಸೋದಕ್ಕಾಗಲ್ಲ ವಿಜೇಂದ್ರ ಅವರು. ಯಾಕೆಂದ್ರೆ ಯಡಿಯೂರಪ್ಪನವರು ಅಂತಂದ್ರೆ ಅಜಾತ ಶತ್ರು ಅಂತ ಹೇಳ್ತಿದ್ರು. ಅವ್ರ ಮಗ ಉಲ್ಟಾ ಆಗ್ಬಿಟ್ಟಿದ್ದಾರೆ. ಬರೀ ಸುಳ್ಳನ್ನೇ ಹೇಳೋದು, ಬೇಡದ ಕೆಲಸವನ್ನ ಮಾಡೋದು. ಈಗ ಅವರೊಂದು ಧರಣಿ ನೋಡ್ಬೇಕು, ಒಬ್ರು ಕಣ್ಣು ಮುಚ್ತಾರೆ, ಒಬ್ರು ಕಣ್ಣು ಬಿಡ್ತಾರೆ. ಸೀಟ್ ರವಿ, ಓಟಿ ರವಿ ಅವರು ಕಣ್ಣು ಮುಚ್ತಾರೆ, ವಿಡಿಯೋ ಬಂದಿದ ತಕ್ಷಣ ಕಣ್ ತೆಗಿದ್ದಾರೆ. ಅದೇ ಇಷ್ಟು ನಾಟಕಗಳನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಮಾಡುವಂತ ಅನ್ಯಾಯದ ವಿರುದ್ಧ ಕಾಂಗ್ರೆಸ್ ಪಕ್ಷಕ್ಕೆ ಜನ ಮತ ಹಾಕಿದ್ದಾರೆ. 5 ಗ್ಯಾರಂಟಿಯನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಆ ಕೆಲಸವನ್ನ ಈ ಕಾಂಗ್ರೆಸ್ ಪಕ್ಷ ಮುಂದುವರಿಸ್ತಾ ಹೋಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಜೋಡಿ ಎತ್ತುಗಳ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲ ತಾವು ಕೂಡ ಇಬ್ರು ಕೈ ಹಿಡಿದು ಎತ್ತಿ ಪಕ್ಷ ಸಂಘಟನೆಯನ್ನ ಸ್ಟಾರ್ಟ್ ಮಾಡಿದ್ರು. ಸರ್ಕಾರವನ್ನು ಕೂಡ ಅದೇ ರೀತಿ ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳು ಕೂಡ ಅದೇ ರೀತಿ ಪಕ್ಷ ಸರ್ಕಾರ ಒಳ್ಳೆಯ ರೀತಿ ನಡೆಯುತ್ತೆ. ಜೊತೆಗೆ ಯುವ ಕಾಂಗ್ರೆಸ್ ಇವತ್ತಿನ ಏನು ಇಲ್ಲಿಂದ ಮುಳುಬಾಗಿಲಿಂದ ಸ್ಟಾರ್ಟ್ ಮಾಡಿದೀವಿ, ಎಲ್ಲ ಅಸೆಂಬ್ಲಿಗಳಲ್ಲಿ, ಎಲ್ಲ ತಾಲೂಕು ಲೆವೆಲ್ಗಳಲ್ಲಿ ನಾವು ಸಂಘಟನೆ ದೃಷ್ಟಿಯಿಂದ ತಾಲೂಕು ಸಮ್ಮೇಳನಗಳನ್ನ, ಅಸೆಂಬ್ಲಿ ಸಮ್ಮೇಳನಗಳನ್ನ ಮಾಡ್ತಾ ಇದೀವಿ. ಯಾಕಂದ್ರೆ ಪ್ರತಿ ಪಕ್ಷದಲ್ಲಿ ಪ್ರತಿ ತಾಲೂಕು ಅಸೆಂಬ್ಲಿ ಬಹಳ ಮುಖ್ಯವಾದದ್ದು. ನಮ್ಗೆ 440 ಬ್ಲಾಕ್ ಅಧ್ಯಕ್ಷರುಗಳಿದ್ದಾರೆ, 224 ಅಸೆಂಬ್ಲಿ ಅಧ್ಯಕ್ಷರುಗಳಿದ್ದಾರೆ, 40 ನಮ್ಮ ಡಿಸಿಸಿ ಯುವ ಕಾಂಗ್ರೆಸ್ ನ ಅಧ್ಯಕ್ಷರುಗಳಿದ್ದಾರೆ. ಅಂದ್ರೆ ನಮ್ಮ ಕಮಿಟಿ ಬರೋಬ್ಬರಿ 1000ಕ್ಕೂ ಹತ್ತತ್ರ ಇದ್ದಾರೆ. ಸ್ಟೇಟ್ ಮತ್ತೆ ಬ್ಲಾಕ್ ಎಲ್ಲ ಸೇರಿ 1000ಕ್ಕೂ ಹತ್ತತ್ರ ಇದ್ದಾರೆ. ನಮ್ಮ ಸಂಘಟನೆಯನ್ನ ಇನ್ನೂ ಅತಿ ಹೆಚ್ಚು ಮಟ್ಟಕ್ಕೆ ಕೊಂಡೋಗ್ಬೇಕು. 2028ಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷನೇ ಒಂದು ಈ ಚುಕ್ಕಾಣಿ ನಡಿಬೇಕು ಅನ್ನೋ ದೃಷ್ಟಿಯಿಂದ ನಾವು ನಿರಂತರವಾಗಿ ಈ ಮುಳುಬಾಗಲಿಂದ ಸ್ಟಾರ್ಟ್ ಆದಂತ ಸಂಘಟನೆ ನಿರಂತರವಾಗಿ ಕಂಟಿನ್ಯೂ ಆಗುತ್ತೆ. ರಾಜ್ಯದ ಮೂಲೆ ಮೂಲೆಗಳಿಗೂ ಹೋಗ್ತೀವಿ. ಬ್ಲಾಕ್ ಮಟ್ಟದಲ್ಲಿ, ಅಸೆಂಬ್ಲಿ ಮಟ್ಟದಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನು ಇಟ್ಕೊಂತೀವಿ. ಜಿಲ್ಲಾ ಸಮ್ಮೇಳನಗಳನ್ನ ಮಾಡ್ತೀವಿ. ಇಲ್ಲೂ ಕೂಡ ಆದಿನಾರಾಯಣ ಅವರು ಸಹೋದರ ಹೇಳಿದ್ದಾರೆ, ನಮಗೂ ಕೂಡ ಸಮಯವನ್ನು ಕೊಡಿ ಅಂತ. ಅವರು ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾರೆ ಅಂತ ನಂಬಿಕೆ ನಮಗಿದೆ. ಬರುವಂತ ಸಂದರ್ಭದಲ್ಲಿ ಎಲ್ಲ ಯುವ ಮಿತ್ರರಿಗೆ ಇರುವಂತದ್ದು, ಡಿಸಿಸಿ ಅಧ್ಯಕ್ಷರುಗಳಿಗೆ, ಪರಾಜಿತ ಅಭ್ಯರ್ಥಿಗೆ ಮತ್ತೆ ಬ್ಲಾಕ್ ಅಧ್ಯಕ್ಷರುಗಳಿಗೆ ನಮ್ಮ ಪ್ರೋಟೋಕಾಲ್ ಇದೆ. ಅವರಿಗೆ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ತಿಳಿಸ್ಬೇಕು. ದಯಮಾಡಿ ಅದನ್ನ ತಿಳಿಸ್ತಾರೆ ಇದ್ಮೇಲೆ ಅಂತ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ತಾಲೂಕು ಅಧ್ಯಕ್ಷರುಗಳಿಗೆ ಹೇಳಕ್ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವೇನು ಸಂವಿಧಾನ ಗಾಂಧಿ ತತ್ವವನ್ನು ಅಳವಡಿಸ್ಕೊಂಡಿದೀವಿ. ಅದರಲ್ಲಿ ನಮ್ಮ ಯಾವುದೇ ಜಿಲ್ಲೆಗೂ ಕೂಡ ಜಿಲ್ಲೆ ಕಾಂಗ್ರೆಸ್ ಅಧ್ಯಕ್ಷರ ಒಂದು ಅಧ್ಯಕ್ಷತೆ ಬಹಳ ಮುಖ್ಯವಾಗಿರುತ್ತೆ. ಅವರನ್ನ ಸಲಹೆ ತಗೋಬೇಕು. ಮತ್ತೆ ಯಾವ ಅಸೆಂಬ್ಲಿಗೆ ಹೋಗ್ತೀವಿ ಅಲ್ಲಿ ಮೇನ್ ಕಾಂಗ್ರೆಸ್ ನ ಬ್ಲಾಕ್ ಅಧ್ಯಕ್ಷಗಳನ್ನ, ಅಲ್ಲಿ MLA ಅಥವಾ MLA ಕ್ಯಾಂಡಿಡೇಟ್ ಅನ್ನ ಭೇಟಿ ಮಾಡಬೇಕು. ಅವರ ಮುಖಾಂತರ ಕಾರ್ಯಕ್ರಮಗಳನ್ನ ಅರೇಂಜ್ ಮಾಡಬೇಕು. ಆದಿನಾರಾಯಣ ಅವರು ಮಾಹಿತಿ ಇರಲಿಲ್ಲ ಅಂತ ಹೇಳಿದ್ರು. ಅದು ಮತ್ತೆ ಕೇಳಬಾರ್ದು. ಆ ರೀತಿ ಕೆಲಸವನ್ನು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ತಾವೆಲ್ಲ ಬಂದು ಸಂಘಟನೆ ಮಾಡೋದಕ್ಕೆ ಗೂಡಿಸಿದಿರ. ರಾಜ್ಯ ಮಟ್ಟದಲ್ಲಿ ಯುವ ಕಾಂಗ್ರೆಸ್ ನ ಮತ್ತಷ್ಟು ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತೀನಿ. ನಾನು 2 ಬಾರಿ ಯಶಸ್ವಿನ ಅಧ್ಯಕ್ಷನಾಗಿದೆ, 7 ವರ್ಷ ಸತತವಾಗಿ. ಅದಾದ ನಂತರ ಯುವ ಕಾಂಗ್ರೆಸ್ ನ ಉಪಾಧ್ಯಕ್ಷ ಆದೆ, ಯುವ ಕಾಂಗ್ರೆಸ್ ನ ಕಾರ್ಯಾಧ್ಯಕ್ಷ ಆದೆ. ಈ ಯುವ ಕಾಂಗ್ರೆಸ್ ನ ಅಧ್ಯಕ್ಷ ಸ್ಥಾನವನ್ನ ಎಲ್ಲ ನಾಯಕರುಗಳು ಸಹಕಾರದಿಂದ ಗೆದ್ದಿದ್ದೀನಿ. ನನಗೆ ನಂಬಿಕೆ ಇದೆ, 24 ಗಂಟೆಗಳ ಕಾಲ ಯಾವಾಗ ಸಂದರ್ಭ ಬಂದರೂ ಕೂಡ ನನ್ನ ಗುರುಗಳ ಆದೇಶದಂತೆ ಪಕ್ಷಕ್ಕೆ ಕೆಲಸ ಮಾಡೋದಕ್ಕೆ ನಿರಂತರವಾಗಿರ್ತೀನಿ. ಪಕ್ಷ ಸಂಘಟನೆಯನ್ನ ಮಾಡ್ತೀನಿ. ಮುಂದೆ 2028ಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಸರ್ಕಾರ ತರಿಸುವಂತ ಕೆಲಸದಲ್ಲಿ ಯುವ ಕಾಂಗ್ರೆಸ್ ಮುಂದಾಳತ್ವವನ್ನ ಇವತ್ತಿಂದ ಸ್ಟಾರ್ಟ್ ಮಾಡಿದೆ, ಈ ಕೂಡುಮಲೆಯಿಂದ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾ ತಾವೆಲ್ಲ ಬಂದಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ಜೈ ಕರ್ನಾಟಕ, ಜೈ ಯುವ ಕಾಂಗ್ರೆಸ್.